ಇನ್ನು ಬಿಜೆಪಿಯಲ್ಲಿ ಜಿಲ್ಲಾವಾರು ನಾಯಕರುಗಳನ್ನ ಸಮಾಧಾನ ಪಡಿಸೋದು, ಅಸಮಾಧಾನ ಶಮನ ಮಾಡುವಂತ ಪ್ರಯತ್ನಗಳೆಲ್ಲ ನಡೀತಾ ಇದೆ. ಖುದ್ದು ಪ್ರಹ್ಲಾದ್ ಜೋಶಿ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ದಾವಣಗೆರೆ ಹಾಗೆ ಬಾಗಲಕೋಟೆಗೆ ಸಂಬಂಧಪಟ್ಟ ಹಾಗಿನ ನಾಯಕರುಗಳ ಜೊತೆಗೆ ಇವತ್ತು ಸಭೆಯೆಲ್ಲ ನಡೆಸಿ ಕನ್ವಿನ್ಸ್ ಮಾಡೋ ಪ್ರಯತ್ನ ಆಗಿದೆ. ಆ ಟೈಮ್ನಲ್ಲಿ ಏನೇನಾಗಿದೆ, ಹಾಗಾದ್ರೆ ಈ ಎರಡು ಡಿಸ್ಟ್ರಿಕ್ಟ್ಗಳಿಗೆ ಸಂಬಂಧಪಟ್ಟಾಗಿನ ಅಸಮಾಧಾನ ಶಮನ ಆಗಿದೆಯಾ? ಬನ್ನಿ ರಿಪೋರ್ಟ್ ನೋಡ್ಕೊಂಡು. ನಾವು ನಮ್ಮ ಕೇಂದ್ರದ ಸಚಿವರು ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿಯನ್ನು ಕೂಡ ನಾವು ಮಾಡಿದ್ದೇವೆ. ದಾಖಲೆ ಸಮೇತ ಏನ್ ಚರ್ಚೆ ಮಾಡಬೇಕು, 4 ಗೋಡೆ ಮಧ್ಯೆ ಚರ್ಚೆ ಮಾಡಿ. ಬಂಡಾಯ ಶಮನ, ಮುನಿಸಿಗೆ ಮದ್ದು. ಸದ್ಯ ಬಿಜೆಪಿಯಲ್ಲಿ ಪಕ್ಷ ಸಂಘಟನಾ ಕಾರ್ಯ ಭರದಿಂದ ಸಾಗ್ತಿದೆ. ಇದರ ಭಾಗವಾಗಿ ಕೇಸರಿ ನಾಯಕರು 15 ದಿನಗಳಿಗೊಮ್ಮೆ ಸಭೆ ಮಾಡ್ತಿದ್ದಾರೆ. ತಮ್ಮ ನಡುವೆ ಸಮನ್ವಯ ಸಾಧಿಸೋದಕ್ಕೆ ಬೇಕಾದ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಈ ನಡುವೆ ಜಿಲ್ಲಾ ಮಟ್ಟದ ಅಸಮಾಧಾನಕ್ಕೂ ರಾಜ್ಯ ಬಿಜೆಪಿ ಘಟಕ ಮುಲಾಮು ಹಚ್ತಾ ಇದೆ. ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆಯಾಡ್ತಿದೆ. ಇದನ್ನ ತಣಿಸೋಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಯತ್ನ ಮಾಡ್ತಿದ್ದಾರೆ. ಇದರ ಭಾಗವಾಗಿ ಕೆಲ ದಿನಗಳ ಹಿಂದೆ ಬೆಂಗಳೂರಿನ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಸಭೆ ಮಾಡಿದ್ರು. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಮತ್ತು ಶಾಸಕ ಬಿಪಿ ಹರೀಶ್ ಅವರನ್ನ ಕರೆಸಿಕೊಂಡಿದ್ದ ರಾಜ್ಯ ಬಿಜೆಪಿ ನಾಯಕರು ಮಾತುಕತೆ ನಡೆಸಿದ್ರು. ಇದರ ಮುಂದುವರೆದ ಭಾಗವಾಗಿ ಇವತ್ತು ಮತ್ತೊಂದು ಬಣದೊಂದಿಗೆ ಸಭೆ ನಡೆದಿದೆ. ಮಾಜಿ ಸಚಿವರಾದ ಎಂಪಿ ರೇಣುಕಾಚಾರ್ಯ ಮತ್ತು ಎಸ್ಎ ರವೀಂದ್ರನಾಥ್ ಮತ್ತು ಬೆಂಬಲಿಗರನ್ನ ಕರೆಸಿ ಚರ್ಚೆ ನಡೆಸಿದ್ದಾರೆ. ನಾನೇ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿಯನ್ನು ಕೂಡ ನಾನು ಮಾಡಿದ್ದೆ. ಹಿರಿಯರಾಗಿ ಕೆಲವು ಸಮಸ್ಯೆಗಳನ್ನು ತಾವು ಬಗೆಹರಿಸಬೇಕು ಅಂತೇಳಿ ನಾವೆಲ್ಲರೂ ಕೂಡ ವಿನಂತಿ ಮಾಡಿದಾಗ ಅವರು ಕೂಡ ಸಮಯ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಅವರೆಲ್ಲರನ್ನು ಕೂಡ ಅವ್ರ ಜೊತೆ ಚರ್ಚೆ ಮಾಡಿ ಸಮಸ್ಯೆನ ತಿಳಿಗೊಳಿಸತಕ್ಕಂಥ ಕೆಲಸನ ಅವ್ರು ಮಾಡ್ತಾರೆ. ಇನ್ನು ಸಭೆಗೂ ಮುನ್ನ ಎಲ್ಲವನ್ನೂ ದಾಖಲೆ ಇಟ್ಟು ಮಾತನಾಡ್ತೀನಿ ಅಂತ ಹೇಳಿ ಹೋಗಿದ್ದ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಸಭೆ ಮುಗಿದ ಬಳಿಕ 4 ಗೋಡೆಗಳ ಮಧ್ಯೆ ನಡೆದ ಚರ್ಚೆಯನ್ನ ಬಹಿರಂಗಪಡಿಸೋದಿಲ್ಲ ಅಂತ ಸುಮ್ಮನಾಗಿದ್ದಾರೆ. ನಾವು ನಮ್ಮ ಕೇಂದ್ರದ ಸಚಿವರು ಪ್ರಹ್ಲಾದ್ ಜೋಶಿ ಅವರಿಗೆ ಲಿಖಿತವಾಗಿ ದಾಖಲೆ ಸಮೇತ ಏನ್ ಚರ್ಚೆ ಮಾಡಬೇಕು, 4 ಗೋಡೆ ಮಧ್ಯೆ ಚರ್ಚೆ ಮಾಡ್ತೀವಿ. ಸವಿಸ್ತಾರವಾಗಿ ಏನ್ ಹೇಳ್ಬೇಕು ಎಲ್ಲವೂ ಹೇಳಿದೀವಿ, ಮಾರ್ಗದರ್ಶನವೂ ಮಾಡಿದ್ದಾರೆ. ನಾವು 4 ಗೋಡೆ ಮಧ್ಯೆ ಏನ್ ಹೇಳ್ಬೇಕು ಎಲ್ಲವೂ ಹೇಳಿದೀವಿ. ಇದೇ ವೇಳೆ ಬಾಗಲಕೋಟೆ ಜಿಲ್ಲಾ ಬಿಜೆಪಿಯಲ್ಲಿ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಮತ್ತು ವಿಧಾನ ಪರಿಷತ್ ಸದಸ್ಯ ಪಿಎಚ್ ಪೂಜಾರ್ ಬಣಗಳ ನಡುವಿನ ಕಿತ್ತಾಟದ ಬಗ್ಗೆನೂ ಇಂದು ಸಭೆ ನಡೆದಿದ್ದು, ಚರಂತಿಮಠ ಮತ್ತು ಬೆಂಬಲಿಗರನ್ನ ಕರೆಸಿದ ನಾಯಕರು ಒಟ್ಟಾಗಿ ಹೋಗೋ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಒಟ್ಟಾರೆ ರಾಜ್ಯಾಧ್ಯಕ್ಷ ಸ್ಥಾನದ ಘೋಷಣೆಗೂ ಮುನ್ನ ಅಸಮಾಧಾನ ಶಮನ ಮಾಡಲಾಗ್ತಿದೆ. ಬಿಜೆಪಿಯಲ್ಲಿ ಜಿಲ್ಲಾ ಹಂತದಲ್ಲಿನ ವ್ಯತ್ಯಾಸಗಳನ್ನ ಸರಿಪಡಿಸಿಕೊಳ್ಳೋ ಚಟುವಟಿಕೆ ವೇಗ ಪಡೆದುಕೊಂಡಿದೆ. ಕಿರಣ್ ಹನ್ಯಾಡ್ಕ, ಟಿವಿ9 ಬೆಂಗಳೂರು.